ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸಿ ಕನ್ನಡಿಗ. ಫೋನ್ ತೊಗೊಳಲ್ಲ, ತಗೋಬಿಡಪ್ಪ. ಅಣ್ಣ ನೆನ್ನೆ ಸ್ಟಾಪ್ ಮಾಡಿದಲ್ಲ, ಏನಕ್ಕೆ ಅಂದರೆ ಡ್ರೈವರ್ ಬಸ್ಸಲ್ಲಿ ಏನು ಗೊತ್ತಾ ಗಾಯ್ಸ್, ನೆನ್ನೆ ಬಂದು ಇಲ್ಲಿ ರೂಮ್ ಮಾಡಿದ್ದೀವಿ. ರೂಮಲ್ಲಿ ಬೇಕಾದ್ರೆ ಯಾವುದೂ ಬಸ್ ಇಲ್ಲ. ಬೆಂಗಳೂರು ಹೆಸರು ರಾಯಲ್ ರೆಸಿಡೆನ್ಸಿ ಅಂತ ಬರಬೇಡಿ, ಎ ಸಿ ಸಿಗಲ್ಲ, ಬರೀ ಒಳ್ಳು. ಹೇಳಿ ಅಣ್ಣ, ಯಾಕೆ ಅಂದರೆ ಡ್ರೈವರ್ ಕಣ್ಣಿಗೆ ಭಯ ಆಗ್ಬಿಟ್ಟಿತ್ತು ಮಾರಾಯ. ಅವ್ನು ನಿದ್ದೆ ಮಾಡ್ತಾಯಿದ್ನು, ಡ್ರೈವ್ ಮಾಡ್ತಾಯಿದ್ನು, ಅದಕ್ಕೆ ಭಯ ಆಗೋಗಿತ್ತು ಅಣ್ಣ. ಯಾವ ಶೈಲು ಫಿಲಿಮ್ ಹುಷಾರಾಗಿ ಎರುಮೇಲಿ ಕರ್ಕೊಂಡ್ಬಂದಿದ್ದಪ್ಪ, ಸಾಕು ಕೈ ಮುಗಿತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಎಣ್ಣೆ ಹೊಡೆದು ಬಿಡಿದ ಅನ್ಸುತ್ತೆ ಅಲ್ಲ. ಓ ಪಕ್ಕ. ₹800 ನಮ್ಮ ಗ್ರೂಪಿಗೆ. ಟಿಫನ್ಗೆ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ಟಿಫನ್ ಮಾಡೋಣ. ಟಿಫನ್ ಮುಗಿಸ್ಕೊಂಡು ಸರ್ ಯಾವುದೋ ಬಸ್ ತಿರುಗಿಸ್ತವ್ರು ನೋಡಿ, ರಾತ್ರಿ ಅಲ್ಲಿ ಮಾಡಿದ್ದು ಎಲ್ಲ ಮುಂದೆ. ಎಷ್ಟು ಯಾವುದೋ ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ, ರಾತ್ರಿ ಏನಾಯ್ತು ಅಂತಲೇ ಗೊತ್ತಿಲ್ಲ ಅಂತ ನೋಡಿ ಗಾಯ್ಸ್. ಫುಲ್ಲು ಅಣ್ಣ ಝೂಮು. ನಾವು ಹೋಗಿ ಅಲ್ಲಿ ಪರೋಟ ಇತ್ತಪ್ಪ, ತಿಂದ್ವಿ. ಇಲ್ಲ ಚೆನ್ನಾಗಿತ್ತು. ಎಲ್ಲ ಗೊತ್ತು ಅಣ್ಣ, ಅಲ್ಲೇ ಹೋಗೋಣ ಬನ್ನಿ. ಸಾಕು ಅಲ್ಲೇ ಹೋಗೋಣ ಅಂತವ್ರೆ ಬಾಸು, ಅಲ್ಲೇ ಹೋಗೋಣ ಬನ್ನಿ. ನಾನು ನೈಟ್ ಇಲ್ಲೇ ಎಲ್ಲ ಊಟ ಮಾಡಿದಾಗ ಇಲ್ಲೇ ಇದೆ ಗೊತ್ತಿದ್ರೆ ಒಂಚೂರು ತಿಳಿಸ್ಬಿಡಿ ಗೈಸ್. ಹೋಟೆಲ್ ಸರವಣ ಗಾಯ್ಸ್, ಹೋಟೆಲ್ ಸರವಣ ಇದೆ ಸರ್. ಟಿಫನ್ ಮಾಡ್ಕೊಬಿಡೋಣ ಬನ್ನಿ ಸರ್, ಆಮೇಲೆ ನೋಡೋಣ. ಟಿಫನ್ ಸಿಕ್ಕಲಿಲ್ಲ ಅಂತ ಅದಕ್ಕೆ ಈ ಸೈಡೆಲ್ಲ ಬೇಗ ಟಿಫನ್ ಕ್ಲೋಸು. ಬಿಡೋದ್ರಲ್ಲೇ ಗೊತ್ತಾಗೋಯ್ತು. ಸ್ಲೀಪಿಂಗ್ ಅಂತ ಅವ್ನು ಶಾಕ್ ಆಯಿತು. ಸ್ಲೀಪಿಂಗ್ ಎಣ್ಣೆ ರೋಸ್ಟ್, ಕೊಡಿ ರೋಸ್ಟ್, ಗೀ ರೋಸ್ಟ್, ದೋಸೆ ಒಂದೇ ದೋಸೆ, ಬೇರೆ ರೈಸ್, ಪರೋಟ, ಇಡ್ಲಿ, ದೋಸೆ, ರೋಸ್ಟ್, ಕೊಡಿ ರೋಸ್ಟ್, ಗೀ ರೋಸ್ಟ್, ಪರೋಟ, ರೋಸ್ಟ್ ಬ್ರೆಡ್ ಪರೋಟ, ದೋಸೆ, ಹಾಂ ದೋಸೆ, ಪರೋಟ, 2 ಪ್ಲೇಟ್ ಪರೋಟ, 3 ಪ್ಲೇಟ್ ಪರೋಟ. ಹಾಂ ಕಾಳುಡಿ ಚೆನ್ನಾಗಿರಲ್ಲ, ಚಟ್ನಿ ಹಾಕ್ಸ್ಕೋಬೇಕಿಲ್ಲ. ಹೌದು, ಚಟ್ನಿ ಚೆನ್ನಾಗಿತ್ತು. ಅವನು ಹೇಳ್ದ ಮರೆ ಫಸ್ಟ್ ಸೀಮ್ಸ್ ಲೈಕ್ ಈ ಸ್ಲೀಪಿಂಗ್ ಈಸ್ ಟಯರ್ಡ್ ಅಂತ. ಅದು ಶಾಕ್ ಆಗುತ್ತೆ. ನಾನು ನೋಡಿದೆ, ನಿಮ್ಗೆ ಗೊತ್ತಾಗಲಿಲ್ವಾ? ನಾನು ಸ್ಟಾರ್ಟಿಂಗ್ ಒಂದು ತಿರುಗಿ ಹಿಂಗೆ ಕಣ್ಣು ಬಿಟ್ಟಾಗಲೇ ಗೊತ್ತಾಗೋಯ್ತು ನನಗೆ. ಆವಾಗಲೇ ಹೇಳ್ಬಿಟ್ಟೆ ಬ್ರೋ ನೋಡಿ ಮತ್ತೆ ಕೇಳಿದೆ, ಯಾಕೋ ನಿದ್ದೆ ಹೋಗ್ತಾರೆ ಅನಿಸುತ್ತೆ. ಆಮೇಲೆ ಬಂದು ನಿಮ್ಗೆ ಎಲ್ಲರೂ ಅದೇ ತೊಟ್ಟೆ. ಹೆಂಗಿತ್ತಣ್ಣ ಶಬರಿಮಲೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಸೂಪರ್. ನಮ್ಮ ವರ್ಷಣ ಕೈ ಎತ್ತಿಲ್ಲ ಅಂದರೆ ಚೆನ್ನಾಗಿರೋದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಚಡದ್ ಬಿಟ್ಟಿಲ್ಲ ಇದು. ಇಲ್ಲ ಇವತ್ತು ಗುರುವಾರ ಇತ್ತು, ತಕ್ಷಣ ಬಂದಿದ್ದೀನಿ. ಮಿಸ್ ಮಾಡ್ಕೊಂಡು ಅದೊಂದು ಗುರುವಾರ ಮಿಸ್ ಮಾಡ್ಕೊಂಡಾಗ ಶಬರಿಮಲೆ ಗುರುವಾರ. ಸಾರಿ ಏನದು
ಮಾದೇಶ್ವರ ಬೆಟ್ಟ. 2 ಮಿಸ್ ಆಯಿತು ಗೈಸ್ ಅವರೊಬ್ಬರಿಂದ. ಮಾದೇಶ್ವರಂ ಬೆಟ್ಟ, ಗುರುವಾಯೂರು. ಇಲ್ಲಾಂದರೆ 2 ನಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೆ. ಬನ್ನಿ ಗೈಸ್, ಸ್ವಲ್ಪ ಟಿಫನ್ ಮಾಡ್ಬಿಟ್ಟು ಹೊಟ್ಟೆಗೆ ಏನಾದರೂ ಹಾಕ್ಲಣ್ಣ. ಹೆಂಗಿದೆ ಅಣ್ಣ ಕಾಲು ನೋವು? ಕಾಲು ನೋವಿದೆ ಬರೋದಿಕ್ಕೆ ಪರವಾಗಿಲ್ಲ. ಗೈಸ್ ಪರೋಟ ಬಂದಿದೆ, ಚಟ್ನಿ ಪರೋಟ ತಂದಿದ್ದೀವಿ. ಚಟ್ನಿ ಬೇಡ. ಸಾಂಬಾರು ಹಾಕ್ಕೊಳ್ಳಿಲ್ಲ ಗಾಯ್ಸ್, ಇಲ್ಲಿ ಸಾಂಬಾರು ತಿನ್ನೋಕ್ಕಾಗಲ್ಲ ನಾವು. ನೋಡಿ ಅವರು ಎಲ್ಲ ಪರೋಟ. ಇಲ್ಲಿ ಪರೋಟ ಬಿಟ್ಟರೆ ಏನು ಸಿಗಲ್ಲ ಗಾಯ್ಸ್ ನಮಗೆ. ಸಿಗೋದೇ ಗಾಯ್ಸ್, ನಮಗೆ ಸೆಟ್ ಆಗಲ್ಲ ಅಷ್ಟೇ. ಬರೀ ಡೌಗಳು ನಿಂತು. ದೋಸೆ ಎಲ್ಲ ಸಹ ಗಾಯ್ಸ್, ಅದು ರೊಟ್ಟಿ ದೋಸೆನ ಗಾಯ್ಸ್ ಇಲ್ಲಿ ನಮ್ಮ ಕಡೆ ರೊಟ್ಟಿ ಟೊಮೊಟೊ ಬಾತ್ ಸಿಗುತ್ತೆ. ಒಳ್ಳೆ ಟೊಮೊಟೊ ಬಾತ್ ಸಿಗುತ್ತೆ ಗಾಯ್ಸ್. ಎಷ್ಟೇ ನೋಡಿದ್ರಲ್ಲ ಗಾಯ್ಸ್, 100 ರೂಪಾಯಿ. 100 ರೂಪಾಯಿ ಪ್ಲೇಟ್. ಗಾಯ್ಸ್ ಒಂದು ತಮಾಷೆ ಆಯಿತು ಗಾಯ್ಸ್. ಚಾಕ್ಲೇಟ್ಸ್ ತಗೊಳ್ಳೋಣ ಅಂತ ಒಂದು ಅಂಗಡಿಗೆ ಹೋದ. ನಮ್ಮ ಈ ಅಣ್ಣ ಇದ್ದಾರಲ್ಲ ರವಿ ಅಣ್ಣ, 200 ರೂಪಾಯಿಗೆ ಚಾಕ್ಲೇಟ್ ಕೊಡು ಅಂತ ಕೇಳಿದ್ರು. ಅವನೇ ಅನ್ಕೊಬಿಟ್ಟವನೇ 200 ಚಾಕ್ಲೇಟ್ ಕೊಡು ಅಂತ ಕೇಳೋನೆ ಅನ್ಕೊಬಿಟ್ಟವನೆ. ಕೊನೆಗೆ ಈ ಬಾಕ್ಸ್ ತಗೊಂಡು ತೋರಿಸು ಬೈಕ್. ಕೊನೆಗೆ ಈ ಬಾಕ್ಸ್ ತಗೊಂಡಾದ್ಮೇಲೆ ಅವನು ಎಲ್ಲ ತೆಗೆದ 200 ಚಾಕ್ಲೇಟ್ ಫುಲ್ಲು ಬರ್ನೋಟು ಗಾಯ್ಸ್ ಅವನು. ಅದೇ ಗಾಯ್ಸ್ ಆಗೋದು. ಭಾಷೆ ಗೊತ್ತಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ನಮಗೆ. ಈ ಥರದವ್ರು ಸವಾಸ ಮಾಡಿಬಿಡಿ ಫ್ರೆಂಡ್ಸ್. ಅಯ್ಯೋ ನಾನು ಇನ್ನೊಂದವ್ರು ಸವಾಸ ಮಾಡಿ ಹರ್ಷ ಅಂತವ್ರು ಸವಾಸ ಮಾಡು. ಕೊನೆಗೇನಂತ ಗೊತ್ತಾ ಗಾಯ್ಸ್, ಅವನು ಮೊದಲು ಹೋಗಿಲ್ಲಿಂದ ಅಂದ್ಬಿಟ್ಟ ಗಾಯ್ಸ್ ಇವ್ರಿಗೆ. ಗಾಯ್ಸ್ ತಪ್ಪೇನಿಲ್ಲ, ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಮಗೆ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಅದೇ ಪ್ರಾಬ್ಲಮ್. ಅರ್ಥ ಆಗಲ್ಲ ಇಲ್ಲಿ. ಏನು ಮಾಡೋಣ ನಾವು, ಎಷ್ಟು ಅಂತ ನೋಡೋಣ. ನೋಡಿ ಗಾಯ್ಸ್, ಶಾಪಿಂಗು ಇದು ಮನೆಗೆ, ಅದು ಅವ್ರಿಗೆ. ಅಣ್ಣ ನೋಡಿ ವಾಚು. ಅಯ್ಯೋ ದೇವ್ರೆ. 2000 years later. ಓಕೆ ಗಾಯ್ಸ್, ಇವಾಗ ಆಫ್ಟರ್ನೂನ್ ಊಟಕ್ಕೆ ಬಂದಿದ್ದೀವಿ. ಇಲ್ಲೇ ಕೆಳಗಡೆ ಇದೆ ಒಂದು ಹೋಟೆಲು, ಅಲ್ಲಿ ಬಂದಿದ್ದೀವಿ. ನೋಡಿ ನಾನು, ಅಕ್ಷಯಣ, ನಮ್ಮ ರವಿ ಬ್ರೋ. ಲೈಟಿಂಗ್ ಸ್ವಲ್ಪ ಸರಿ ಇಲ್ಲ ಎದುರುಗಡೆ. ನೋಡಿ ಚಿಟೈ ಅಕ್ಷಯಣ ಮಲಯಾಳಂ ಎಲ್ಲ ಕಲಿತವ್ರೆ ಇವಾಗ. ಗೊತ್ತಿಲ್ಲ ಅಣ್ಣ, ನೋಡಬೇಕು. ಉಲ್ಲಾಕ್ಸಿಲಿವೆಲ್ಲ ಬೇಡಲ್ಲ, ಬೇಕಾ ಅಂದರೆ ಅವೆಲ್ಲ ಬೇಡ, ಏನಿದೆ ಅದು ಇರೋದು ಹೇಳಿದ್ರೆ ಸಿಗೋಗಲ್ಲ. ತಕ್ಷಣ ಹೆಂಗಿತ್ತು ಟ್ರಿಪ್ಪು, ಏನು ಕತೆ? ಸೂಪರ್. ನಿದ್ದೆ ಮಾಡೋಕ್ಕಾಗುತ್ತೆ. ಹೆಂಗಿದೆ ಕೇರಳ ಬಿಸಿಲು? ಕೇರಳ ಚೆನ್ನಾಗಿದೆ. ಅದರಲ್ಲೂ ಅದೊಂದು ಸಿಕ್ಬಿಟ್ಟಿದ್ರೆ ಇನ್ನೂ ಖುಷಿಯಾಗಿರೋರು. ಯಾವುದು? ಎಲ್ಲೋ ಡರ್ಟಿ ಫೇಲ್. ಚಿಟೆ ಹೆಂಗಿತ್ತು ಬಿಸಿಲು? ಹೆಂಗಿದೆ ಬಿಸಿಲು? ಚೆನ್ನಾಗಿದೆ. ಇನ್ನೂ ಸ್ನಾನ ಇಲ್ಲ. ಹೆಂಗಿದೆ ಬ್ರೋ ಕೇರಳ? ಓಕೆ, ಒಂದು ಲೆವೆಲ್ಗೆ. ರೈನಿ ಸೀಸನಲ್ಲಿ ಬರಬೇಕು ಗಾಯ್ಸ್, ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಬರಬೇಡಿ. ಸಮ್ಮರಲ್ಲಿ ಬೇಡ, ಅದೇ ಮಾಡೋದು. ಎಲ್ಲ ಕಡೆಯೂ ನೀರು ಬರುತ್ತೆ. ಮೇನ್ ಕಮೆಂಟ್ಸ್ ಇದೆ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟವನ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಓಕೆ ಗಾಯ್ಸ್, ಊಟ ಆರ್ಡ್ರ್ ಮಾಡಿದ್ದೀವಿ. ರಿವ್ಯೂ ಮಾಡ್ತಾರೆ, ಏನು ಅಂತ ಗೊತ್ತಿಲ್ಲ ಅವ್ರಿಗೂ. ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಮೊಸರು ಹುಳಿ ಅಂತ ಮಾಡ್ತಾರೆ, ಸೇಮ್ ಮೂಲಂಗಿ ಎಲ್ಲ ಹಾಕ್ಬಿಟ್ಟು, ಸೇಮ್ ಹಂಗೆ ನೋಡಿ ಗಾಯ್ಸ್, ಅದು ಮೊಸರು ಹುಳಿನೂ ಕೊಟ್ಟಿದ್ದಾರಂತೆ. ಏನು ಮೊಸರು ಹುಳಿ ಇದ್ದಂಗೆ ನೋಡೋದು. ನೋಡೋಣ ಬನ್ನಿ ಫ್ರೆಂಡ್ಸ್, ನಾನು ತಿನ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿತ್ತಾನೆ. ಇದಕ್ಕೆ ಅನ್ನ ಏನಾಗ್ತದೆ ಇದಕ್ಕೆ? ಮೊಸರು ಮೂಲಂಗಿ ಸೂಪರ್ ಗಾಯ್ಸ್. ಹುಳಿ ಸಾಕಾಗಿದೆ. ಎಲೆಕೋಸ ಮೊಸರು ಹಾಕಿ ಎಳೆಕೋಸು ಹಾಕಿ ಮಾಡಿದಂಗಿದೆ ಗಾಯ್ಸ್. ಇದು ಚೆನ್ನಾಗಿದೆ. ಅದಕ್ಕೆ ಸಕಾಲ ಬಂದಿದೆ. ಇನ್ನೊಂದಿದೆ ಕೋಸಂಬರಿ ಥರ ಇದೆ. ಈಗ ಥರ ಅಲ್ಲ, ಕೋಸಂಬರಿ. ಕೋಸಂಬರಿ
ಪಾನಿಪುರಿನೇ ಅಂತ. ಓಕೆ, ಚೆನ್ನಾಗಿದೆ ಅನಿಸ್ತಾ ಇದೆ ಊಟ. ನೋಡೋಣ, ರಿವ್ಯೂ ಊಟ ಮಾಡಿದ್ಮೇಲೆ ಹೇಳ್ತೀನಿ ಯಾವ ಥರ ಇದೆ. ಫ್ರೆಂಡ್ಸ್, ಕೇರಳ ರೈಸು ಫ್ರೆಂಡ್ಸ್. ಕೇರಳಕ್ಕೆ ಬಂದಮೇಲೆ ಕೇರಳ ರೈಸ್ ತಿಂದಲೇ ಹೋಗೋಕ್ಕಾಗಲ್ಲ. ನೋಡಿ ಕೇರಳ ರೈಸ್ ಎಷ್ಟೆಷ್ಟು ದಪ್ಪ ಇದೆ ಗೊತ್ತಾ? ನಮ್ಮ ಅಕ್ಕಿಲಿ ಒಂದು 3 ಅಗ್ಲು ಹಾಕಿದ್ರೆ 3 ಅಗ್ಲು ಹಾಕಿದ್ರೆ 1 ಅಗ್ಲು ಆಗುತ್ತೆ ಇದು ಅಕ್ಕಿ. ಹಂಗಿದೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿದೆ. ಸೂಪರ್ ಆಗಿತ್ತು ಗಾಯ್ಸ್ ಊಟ. ಸೂಪರ್ ಆಗಿತ್ತು ಊಟ ಮಾತ್ರ. ಒಂದು ಮಾತಿಲ್ಲ ಊಟದ ಬಗ್ಗೆ. ಊಟ ಇವತ್ತು ಮಾಡಿದ್ದು ಲಾಸ್ಟ್ 2 ಡೇಸ್ ಸಕ್ಕದಾಗಿತ್ತು ಮಾತ್ರ ಊಟ ಮಾತ್ರ. ಕೇರಳ ಸ್ಟೈಲ್ ಊಟ ಇಷ್ಟಾಗಿತ್ತು. ನನ್ನಿಂದ ಇದೆಲ್ಲ ಅಷ್ಟೇ ಹೋಟೆಲಲ್ಲಿ ಮಾಡಿದ್ದು. ಹೋಟೆಲ್ ನೇಮ್ ಹೋಟೆಲ್ ಆರ್ಯಾಸ್ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್. ಸಕ್ಕದಾಗಿದೆ ಗಾಯ್ಸ್ ಊಟ, ಸೂಪರ್. ಬೇರೆ ಬರ್ತಾರೆ ಅವ್ರು. ಹೆಂಗಿತ್ತು ಬ್ರೋ ಊಟ? ಸೂಪರ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಬೆಸ್ಟ್ ಕೇರಳ ಊಟ ಅಲ್ಲ? ಊಟ ಅಕ್ಷಣ ಬರ್ತಾವ್ರು, ರಿವ್ಯೂ ಕೇಳೋಣ. ಅಕ್ಷಣ ಹೆಂಗಿತ್ತು ಊಟ? ಸೂಪರ್. ಹಾಂ, ಸೂಪರ್ ಸೂಪರ್. ವಾಕ್ ಹೋಗ್ಬೇಕಾ? ವಾಕ್ ಒಂದು ರೌಂಡ್ ಹೋಗಿ ಬರ್ಬಿಟ್ಟೆ ನಾನು ಈ ಬಿಸಿಲಲ್ಲಿ. ಬೇಡ ಬೈ, ಇಲ್ಲಿಂದ ಇಲ್ಲಿಗೆ ವಾಪಸ್ ಇಲ್ಲಿಗೆ ಅಷ್ಟೇ ಸಾಕು. ವಾಕ್ ನೋಡಿ ಕೇರಳ KSRTC ಹೆಂಗಿದೆ. ನಮ್ಮ ಕರ್ನಾಟಕ KSRTC ನಮ್ಮ ಕರ್ನಾಟಕದಲ್ಲಿ ಹೆಂಗೋ ರಾಜವಲಿ, ಕೇರಳದಲ್ಲಿ ಅದೇ ಥರ ರಾಜವಲಿ ಇದೆ. ಗುಡ್ ಈವ್ನಿಂಗ್, ಎಲ್ಲರೂ ಹೊರಟಿದ್ದೀವಿ. ನೋಡಿ ಬ್ಯಾಗು ಫುಲ್ಲಾಗಿ ಹೋಗಿದೆ. ಇನ್ನೇ ಒಂದು ಬ್ಯಾಗು, ಮುಂದೆ ಒಂದು ಬ್ಯಾಗು. ಇವಾಗ ಚೆಕ್ಔಟ್ ಆಯಿತು. ಇವಾಗ ಈಚೆ ಬಂದು ರೆಡಿಯಾಗಿದ್ದೀವಿ. ಬ್ಯಾಕ್ ಟು ಬೆಂಗಳೂರು. 5:45ಗೆ ಬಸ್ಸು. ಸೊ ಇವಾಗ ಸ್ಟ್ಯಾಂಡಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡಿಗೆ. ಸೊ ಖಾಲಿ ಮಾಡ್ತಾಯಿದ್ದೀವಿ. ನೋಡಿ ಅವ್ರು ಕೀ ಕೊಡೋಕ್ಕೆ ಬರೋಕ್ಕೆ ಕಾಯ್ತಾಯಿದ್ದೀವಿ. ಸೆಟಲ್ಮೆಂಟ್, ಫೈನಲ್ ಸೆಟಲ್ಮೆಂಟ್ ನಡೀತಾ ಇದೆ. ನೋಡಬೇಕು ನೀವು ಸೆಟಲ್ಮೆಂಟ್ ಆಯಿತು. ಬರ್ತಾವ್ರೆ ಎಲ್ಲರದ್ದು 2 ಬ್ಯಾಗ್ ಆಗೋಗೈತೆ. ಇವ್ರು ನೋಡಿ, ಇವರು ರವಿ ಅವ್ರು ನೋಡಿ, ರವಿ ಅವ್ರದ್ದು 2 ಬ್ಯಾಗ್ ಆಗೋಗಿದೆ. ಅಕ್ಷಯ್ ಅಣ್ಣದು 2 ಬ್ಯಾಗ್ ಆಗೋಗಿದೆ. ನೋಡಿ ಗಾಯ್ಸ್, ಹೇಳಿದ್ನಲ್ಲ ಈಗ ಇಲ್ಲಿ ಅಂತ ಲ್ಯಾಟ್ರಿ ಟಿಕೆಟ್ಸು. ಬಟ್ ಯಾರು ಆಡೋಕ್ಕೆ ಹೋಗಬೇಡಿ. ಮತ್ತೇನು ಬೇಕು ನಿನಗೆ? ಏನು ಬೇಡ ನನಗೆ, ಯಾರು ಆಡೋಕ್ಕೆ ಹೋಗಬೇಡಿ. ಲ್ಯಾಟ್ರಿ ಇಲ್ಲೀಗಲ್ ಇದು, ಬಟ್ ಕೇರಳದಲ್ಲಿ ಲೀಗಲ್ ಅಷ್ಟೇ. ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಧೀಮಂತ್ ಅವರು ಒಂದು 5 ಟಿಕೆಟ್ ತಗೊಂಡಿದ್ದಾರೆ ಬಾಯ್ಸ್, ಆಯ್ತಾ? ತಗೊಂಡಿದ್ರೆ ಇವ್ರು ಬಿಟ್ಟಿರೋರ ನನ್ನ 5 ಟಿಕೆಟ್ ತಗೊಂಡಿದ್ದಾರೆ. ಅವ್ರು 2 ಕೋಟಿ ಗೆದ್ರೆ ನನಗೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಇವ್ರು ತಗೊಂಡಿದ್ದಾರಂತೆ. ನಾನು ತಗೊಂಡಿದ್ದೆ. ತೋರಿಸಿ ಮಕ್ಕ ನೋಡಿ ನೋಡಿ ಝೂಮಲ್ಲಿ ನೋಡಿ ಇವ್ರ ಮಕ್ಕ. ಇನ್ನು ಬಾಯೊಳಗೆ ಇಟ್ಬಿಡು. ಇಮೋಷನಲ್ ಡ್ಯಾಮೇಜ್. ಗಾಯ್ಸ್ ಬಂದಿದೆ ನೋಡಿ ಬಸ್ಸು. ಇದೇ ಬುಕ್ ಮಾಡಿರೋದು. ಹೋಗ್ತಾ ಇದ್ದೀವಿ ಬಸ್ ಹತ್ತಕ್ಕೆ ಇವಾಗ. ಓಕೆ ಗಾಯ್ಸ್, ಬಸ್ಸಲ್ಲಿ ಸೆಟ್ಲಾಗಿದ್ದೀನಿ ನಾನು. ಅವರು ನೋಡಿ ಇಬ್ಬರು ಸೆಟ್ಲಾಗಿದ್ದಾರೆ. ಈ ಕಡೆ ನೋಡಿ, ಆ ಕಡೆ ಇದ್ದಾರೆ ರವಿ ಅವರು, ಈ ಕಡೆ ಅಕ್ಷಣ. ಓಕೆ, ಜರ್ನಿ ಟು ಬ್ಯಾಕ್ ಟು ಬೆಂಗಳೂರು. ನೋಡಿ ಲಾಸ್ಟು ತಿರುಮಲ ಬಿಡ್ತಾ ಇದ್ದೀವಿ. ಪಿಕಪ್ ಎಲ್ಲ ಮುಗೀತು ಅನಿಸುತ್ತೆ. ಹೊರಡ್ತಾ ಇದ್ದೀವಿ ನೋಡಿ ಬೆಂಗಳೂರು. ದೇವಸ್ಥಾನ ನೋಡ್ಕೊಳ್ಳಿ. ದೇವಸ್ಥಾನ ಒಳ್ಳೇದು ನೋಡಪ್ಪ, ದೇವ್ರು ಎಲ್ರಿಗೂ. ಮೇಲೆ ಹೋಗ್ತೀರಾ? ಓಕೆ ಗಾಯ್ಸ್, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ನೋಡಿ ನೋಡಿ ಇಲ್ಲಿ ಅಕ್ಷಯ್ ಅಣ್ಣ ಹೋಯ್ತವ್ರೆ. ಇಲ್ಲಿ ನಮ್ಮ ಬಾಸ್ ರವಿ ಅಣ್ಣ ಇದ್ದಾರೆ. ರವಿ ಅಣ್ಣ ಪೀಸ್ ಗಾಯ್ಸ್. ಯಾವುದೋ ಒಳ್ಳೆ ಹೋಟ್ಲಿಗೆ ಇರ್ತೀರ ಸಾಕು ಗಾಯ್ಸ್. ಯಾವುದೋ ಒಟ್ಟಾಪುರ, ಹೇಯ್ ಊಟಪುರ ಹೋಟೆಲ್ ಅಂತೆ ಗಾಯ್ಸ್. ಯಾವುದೋ ವೆಜಿಟೇರಿಯನ್ ಆದರೆ ಸಾಕು ಗಾಯ್ಸ್. ನಾನ್ ವೆಜ್ಜಾ ಎಪ್ಪಡ್ರಾ?
ನಾನ್ ವೆಜ್ಜು, ನೋ ನಾನ್ ವೆಜ್, ಓನ್ಲಿ ವೆಜ್. ಏನು ಬಿಸಿನೂ ಇಲ್ಲ ಗಾಯ್ಸ್, ಬರೀ ಐಸ್ ಕ್ರೀಮು ನೋಡಿ, ಇಲ್ಲಿ ಚಾಕ್ಲೇಟು, ಸೋಡಾ, ಹೊಟ್ಟೆ ತುಂಬ ಇದನ್ನೇ ಕುಡ್ಕೊಂಡಿದ್ದೀವಿ. ನಾನ್ ವೆಜ್ ಹೋಟ್ಲಿಗೆ ನಿಲ್ಲಿಸ್ಬಿಟ್ಟ ಅಂತ ಏನು ಮಾಡೋಣ ಹೇಳಿ. ಕೊಟ್ಟರೆ ಯಾರು ಬದುಕ್ತಾರೆ? ವಾಪಾತಾಗೆ ಕರೆಕ್ಟಾಗಿ ಊಟ ಇಲ್ಲ ಗಾಯ್ಸ್ ಬಂದಾಗಿಂದ. ನಮ್ಮನೆ ಕಾಯ್ತಾ ಇದ್ದೀರಾ? ಅಲ್ಲ ನಾವು ವೆಜ್ ಹೋಟ್ಲಿಗೆ ನಿಲ್ಲಿಸ್ತಲ್ಲ, ನಾನ್ ವೆಜ್ಜಿಗೆ ನಿಲ್ಲಿಸ್ಬಿಟ್ಟೆ. ಗ್ಯಾಸ್ ಇರ್ತೇನೆ. ನಾನ್ ವೆಜ್ಜಿಗೆ ಇಳಿಸಿದ್ಯಾ? ನಾನ್ ವೆಜ್ ನಾವು ತಿನ್ನಲ್ಲ. ಆಯ್ತೇನಪ್ಪ ಹೊಟ್ಟೆ ತುಂಬ ಪ್ರಾಮಿಸ್ ತುಂಬಲ್ಲ. ಗಾಯ್ಸ್, ಏನು ನಿಮ್ಮ ಅಭಿಪ್ರಾಯ ಹೇಳಿ ರವಿಯಣ್ಣ? ಹೇಳೋಕ್ಕೆ ಹೊಟ್ಟೆಲಿ ಜಾಗ ತುಂಬ ಇದೆ, ಹೊಟ್ಟೆ ಖಾಲಿ ಇದೆ, ಎನರ್ಜಿ ಇಲ್ಲ. ಅಕ್ಷಯಣ್ಣ ನಿಮ್ಮದು? ಬೆಂಗಳೂರಿಗೆ ಹೋಗಿ ಊಟ ಮಾಡೋದು ನೋಡಿ ಗಾಯ್ಸ್, ಇಲ್ಲಿ ಬರೀ ಚಾಕ್ಲೇಟ್. ಮನೆಗೆ ಹೋಗಿ ಊಟ ಮಾಡೋವರೆಗೂ ನಮಗೆ ನೆಮ್ಮದಿ ಇಲ್ಲ ಗಾಯ್ಸ್. ನಾವು ಬರ್ತೀನಿ ಅಲ್ಲ ಊರಿಗೆ, ನಾನೇ ಬರ್ಬೇಡ. ಮನೆ ಊಟ ಸಿಕ್ಕಿರೋದಾ? ಸಿಕ್ಕಿರೋದು ಬಾಣ ಹೋಗ್ಲಿ, ನಮ್ಮ ಮನೆಗೆ ಹೋಗೋಣ. ಅಣ್ಣ ಹೇಳಿ ಅಣ್ಣ, ರಿವ್ಯೂ ಹೆಂಗಿತ್ತು ಊಟ? ಬಾಳೆ ಹಿಡ್ಕೊಂಡು ತಿನ್ಬೇಕು. ಒಂದು ಬಾಳೆಹಣ್ಣಿನ ಕತೆ ಈಗ ಹಿಡ್ಕೊಳ ಕೈಯಲ್ಲಿ ಚಿಕ್ಕ ಬಾಳೆಹಣ್ಣಿನ ಕತೆ ಅಷ್ಟೇ. ಆಮೇಲೆ ಐತಂತೆ ವೆಜ್ ಹೋಟ್ಲ್ ಐತಂತೆ ಗಾಯ್ಸ್ ಅಲ್ಲಿ. ಬಟ್ ಇವಾಗ LPGದು ಇದಿದೆ ಗೊತ್ತಾ, ಕರೆಕ್ಟಾಗಿ ಸಪ್ಲೈ ಆಗ್ತಾಯಿಲ್ವಲ್ಲ. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನ್ ವೆಜ್ ಮಾತ್ರ ಓಪನ್ ಇತ್ತು, ವೆಜ್ ಓಪನ್ ಇರಲಿಲ್ಲ. ಸೊ ಏನೋ ಮಾಡೋಕ್ಕಾಗಲ್ಲ, ಹೊರಟಿದ್ದೀವಿ ಇವಾಗ. ನೋಡಿ ಬಿಟ್ಟಿದೆ ಆಲ್ರೆಡಿ ಬಸ್. ಗಾಯ್ಸ್, ಬೆಂಗಳೂರು ರೀಚ್ ಆಗಿದ್ದೀವಿ ಗಾಯ್ಸ್. ಆಲ್ಮೋಸ್ಟ್ ಬೊಮ್ಸಂದ್ರ ಇದ್ದೀವಿ ಇವಾಗ. ಟೈಮು 5 ಗಂಟೆ 2 ನಿಮಿಷಕ್ಕೆ ಬೊಮ್ಸಂದ್ರ ತಗೊಬಂದಿದ್ದಾರೆ. ಸೊ ಇವಾಗ ಅದೇ ಅಲ್ಲಿಂದ ಎರಡು ಮಡಿಯಾಳ ಯಾರಿಗ ಮಡಿಯಾಳ ನಮ್ಮ ಸ್ಟಾಪು ಇಳಿಬೇಕು ಇವಾಗ. ಎಲ್ಲ ತಗೋ ಅಲ್ಲೇನೆ ನೋಡಿ, ನಮ್ಮ ಬಸ್ ಬಿಟ್ಟು ಹೋಗ್ತಾ ಇದೆ ಇವಾಗ. ಬಾಯ್ ಬಾಯ್ ಅಕ್ಷಯಣ್ಣ, ಬಾಯ್ ಬಾಯ್ ಬಾಯ್, ಸಿಗೋಣ ಸರ್. ಬಾಯ್. ಅಕ್ಷಯಣ್ಣಂಗೆ ಆಟೋ ಬತ್ತು ಬಾಸ್. ನಾವು ಇವರು ಕಾಯ್ತಾ ಇದ್ದೀವಿ. ಹಿಮಾಲಯನ್ ಬರ್ತಾ ಇದೆ, ಇವ್ರಿಗೂ ಬರ್ತಾ ಇದೆ ಹಿಮಾಲಯನ್. ಇವ್ರಿಗೆ ಹಿಮಾಲಯದು, ನಮ್ಮದು ಹೋಂಡಾ ಯೂನಿಕಾರ್ನ್. ಯಾಕೋ ಅಕ್ಷಯಣ್ಣ ಹಿಂದಕ್ಕೆ ಬಂದ್ಬಿಡ್ತು ಅವ್ರಂತ. ಅಕ್ಷಯಣ್ಣ ಆಟೋ ಬತ್ತು, ಹೊರಟು. ಅವ್ರಿಗೆ ಆಫೀಸ್ ಇದೆ, ಹೊರಟು ಸಾಂದಿವೆ ಅಂತ ಹಾಕಿದ್ದಾನೆ. ಬರ್ತಾ ಇಲ್ಲ, ಇಟ್ಕೊಂಡು ಬರ್ತಾನೆ ಇಲ್ವಲ್ಲ ಇವನು. ಅಲ್ಲ ಗುರು, ಹಿಮಾಲಯ ನಿಂತ್ಕೊಂಡು ರ್ಯಾಪಿಡೋ ಮಾಡ್ತಾವ್ರ ಗುರು. ಇರಬೇಕು ನೋಡೋಣ, ಗಾಡಿ ಬಂದಿರುತ್ತೆ ಯಾವ ಗಾಡಿ? ಹಿಮಾಲಯ ನೋಡೋಣ ಫ್ರೆಂಡ್ಸ್. ಹಿಮಾಲಯನು ಅಂತ ಅಣ್ಣ ಖುಷಿಯಾಗವ್ರೆ. ಯಾವ್ದವ್ರದ್ದು ಗಾಡಿ ನೋಡಬೇಕು. ಹಂಗೆ
ಹಿಮಾಲಯ ನೋಡಿ ಗಾಯ್ಸ್, ಸೂಪರ್ ಬ್ರೋ, ಆಲ್ ದಿ ಬೆಸ್ಟ್ ಹಿಮಾಲಯ. ಹ್ಯಾಪಿ ಜರ್ನಿ. OTP ಹೇಳಪ್ಪ ಸಮಯ ಇಲ್ಲ ನೋಡಲಿ. 90. ಆರ್ ಯು ಹ್ಯಾಪಿ ವಿತ್ ಹಿಮಾಲಯನ್? ಎಸ್. ಆಲ್ ದಿ ಬೆಸ್ಟ್, ಬಾಯ್. ಕಾಲ್ ಮಾಡು ಗೈಸ್. ಅವರು ಹೊರಟರು, ನಾನೊಬ್ಬನೇ ಇವಾಗ ವೆಯ್ಟಿಂಗು. ಅವರು ಹೊರಟರು, ನಾನೊಬ್ಬನೇ ವೆಯ್ಟಿಂಗು. 1 ಮಿನಿಟ್ 400 ಮೀಟರ್ ಹತ್ರ ಅವನೇ ಅಂತ ತೋರಿಸ್ತಾ ಇದೆ. ಇದೇ ಇರಬೇಕು ಗಾಡಿ. ಬತ್ತು ಗಾಡಿ 9265. ಹೆಲ್ಮೆಟು ಬ್ರೋ. guys, full helmet safety. Right. ಹತ್ತಿದ್ದೀನಿ, ಹೋಗ್ತಾ ಇದ್ದೀವಿ. ಇದೇ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ? ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಸಿಗೋಣ ಮತ್ತೊಂದು ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.